ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ಹಲಸಿನ ಕಾಯಿಂದ ಒಂದು ಈ ಚಿಲ್ಲಿ ರೆಸಿಪಿ ಮಾಡುವಂತ ಹೇಳಿ. ನೋಡಿ, ನಾನಿಲ್ಲಿ ಒಂದು ಎಲೆಯ ಹಲಸಿನ ಕಾಯನ್ನು ಚೆನ್ನಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಈ ಹಲಸಿನ ಕಾಯಿಂದ ಮಾಡಿದಂಥ ಈ ಗೋಬಿ ಮಂಚೂರಿ ಇರ್ಬೋದು, ಕಬಾಬು ಇದೆಲ್ಲ ತಿನ್ನಲಿಕ್ಕೆ ಭಾರಿಂದು ಟೇಸ್ಟ್ ಆಗಿರ್ತದೆ. ಈಗ ಹೇಗಿದ್ದರೂ ಹಲಸಿನಕಾಯಿಯ ಸೀಸನ್, ಆದ ಕಾರಣ ನಾವು ಇವತ್ತು ಅದರಿಂದ ಒಂದು ಚಿಲ್ಲಿ ರೆಸಿಪಿಯನ್ನು ಮಾಡೋದು. ಬನ್ನಿ, ಇವಾಗ ಅದಕ್ಕೆ ಯಾವ ರೀತಿಯೆಲ್ಲ ಈ ಮಸಾಲೆ ಎಲ್ಲ ಪ್ರಿಪರೇಷನ್ ಮಾಡಬೇಕಂತೇಳಿ ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ತೇನೆ. ಇವಾಗ ಈ ಹಲಸಿನಕಾಯಿಯ ಹೋಳುಗಳನ್ನು ಒಂದು ಪಾತ್ರೆಗೆ, ನೀರಿರೋ ಪಾತ್ರೆಗೆ ಹಾಕಿಕೊಂಡು ಅದನ್ನು ಬೇಯುವುದಕ್ಕೆ ಇಡಬೇಕು. ಇವಾಗ ಅದಕ್ಕೆ ಉಪ್ಪು ಹಾಕಿರಬೇಕು. ಈಗ ಒಲೆ ಮೇಲೆ ಇಟ್ಕೊಂಡಿದ್ದೇನೆ. ಅದೇ ರೀತಿ ಅರಶಿನ ಹುಡಿಯನ್ನು ಕೂಡ ಹಾಕಿರಬೇಕು. ಇದನ್ನು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಳುವ. ಇದು ನಮಗೆ ಅರ್ಧ ಬೆಂದರೆ ಸಾಕು, ಪೂರ್ತಿಯಾಗಿ ಬೇಯುವುದು ಬೇಡ. ನಂತರ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕಿದೆ. ನೋಡಿ, ಇವಾಗ ಬೆಂದಿರುವಂಥ ಗುಜ್ಜೆ ಹೋಳುಗಳನ್ನು ಈ ನೀರಿಂದ ತೆಗೆದು ಬೇರೊಂದು ಪಾತ್ರೆಗೆ ಬಿಸಿ ಆರಲಿಕ್ಕೆ ಹಾಕ್ತಿದ್ದೇನೆ. ನೋಡಿ, ಇವಾಗ ಗುಜ್ಜೆ ಹೋಳುಗಳನ್ನೆಲ್ಲ ಬೇಯಿಸಿ ತಗೊಂಡಿದ್ದೇನೆ. ಇವಾಗ ಇದಕ್ಕೆ ರುಚಿಗೆ ಉಪ್ಪು ಆ್ಯಡ್ ಮಾಡಿಕೊಳ್ತಿದ್ದೇನೆ. ನೋಡಿ, ಇವಾಗ 1.5 ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸು ನೋಡಿ. ಅದೇ ರೀತಿ ಇದಕ್ಕೆ ನಾನು ಸ್ವಲ್ಪ ಈ ಟೇಸ್ಟಿಗೆ ಈ ಕೊತ್ತಂಬರಿ ಪುಡಿಯನ್ನು ಕೂಡ ಹಾಕಿರ್ತಿದ್ದೇನೆ. ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿಯನ್ನು ತೆಗೆದುಕೊಂಡಿದ್ದೇನೆ. ಅದೇ ರೀತಿ ಕಾರ್ನ್ ಫ್ಲೋರ್ 1 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಇವಾಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕಿರಬೇಕು. ಅದೇ ರೀತಿ ಮನೆಯಲ್ಲೇ ತಯಾರಿಸಿದಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಬೇಕು. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಈ ಹಲಸಿನಕಾಯಿ ಹೋಳುಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವ.
ನೋಡಿ ಇವಾಗ ಹಲಸಿನಕಾಯಿ ಹೋಲು ಎಣ್ಣೆಲ್ಲೇ ಫ್ರೈ ಆಗಿದೆ. ಇವಾಗ ಇದನ್ನೊಂದು ಪಾತ್ರೆಗೆ ಹಾಕಿ ಅಲ್ವ. ನೋಡಿ ಇವಾಗ ನಾನೊಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಬಿಸಿಯಾಗಿ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿದಂಥ ಬೆಳ್ಳುಳ್ಳಿಯನ್ನು ಹಾಕಿದ್ದು, ಅದೇ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡಂಥ ಶುಂಠಿ, ಮೂರು ಹಸಿಮೆಣಸಿನಕಾಯಿಯನ್ನು ನಾನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ. ಇವಾಗ ಇದನ್ನು ಕೂಡ ಇದಕ್ಕೆ ಹಾಕಿದೆ. ನೋಡಿ ಸ್ವಲ್ಪ ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ತಗೊಂಡಿದ್ದೇನೆ. ಇವಾಗ ಇದನ್ನು ಬಿಡಿಸುವ. ನೋಡಿ ಇವಾಗ ಒಂದು ನೀರುಳ್ಳಿಯನ್ನು ಸ್ವಲ್ಪ ದೊಡ್ಡ ಸೈಜಿಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡುವ. ಒಂದು ದೊಡ್ಡ ಸೈಜನ್ನು ಕ್ಯಾಪ್ಸಿಕಮನ್ನು ಈ ರೀತಿಯಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿಕೊಳ್ಳಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಳ್ತಿದ್ದೇನೆ. ನಾವು ಆವಾಗಲೇ ಉಪ್ಪನ್ನು ಈ ಹಲಸಿನ ಹೋಳುಗಳಿಗೆ ಬೇಯುವಾಗ ಕೂಡ ಸೇರಿಸಿಕೊಂಡಿದ್ದೇವೆ. ಹಾಗಾಗಿ ಉಪ್ಪನ್ನು ನೋಡಿಕೊಂಡು ಸೇರಿಸಿಕೊಳ್ಳಿ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕಿಕೊಳ್ತಿದ್ದೇನೆ. ಅದೇ ರೀತಿ ಸೋಯಾ ಸಾಸ್ 1 ಟೀ ಸ್ಪೂನ್, ಒಂದು ಟೀ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್, ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ನಾನು ನೀರು ಮಾಡಿ ಸೇರಿಸಿಕೊಳ್ತಿದ್ದೇನೆ. ಇದು ನಿಮಗೆ ಗ್ರೇವಿ ಬೇಕಿದ್ದರೆ ಈ ರೀತಿಯಾಗಿ ಮಾಡಿಕೊಳ್ಬೋದು, ನಿಮಗೆ ಬೇಡ ಅಂತಿದ್ದರೆ ಸ್ಕಿಪ್ ಮಾಡಿಕೊಳ್ಬೋದು. ಇವಾಗ ನಾವು ಫ್ರೈ ಮಾಡಿಟ್ಟಂಥ ಹಲಸಿನಕಾಯಿ ಹೋಳುಗಳನ್ನು ಅದಕ್ಕೆ ಸೇರಿಸಿಕೊಳ್ಳುವ. ನೋಡಿ ನಮ್ಮ ಹಲಸಿನಕಾಯಿಯ ಚಿಲ್ಲಿ ತಯಾರಾಗಿದೆ. ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು. ನಮ್ಮ ಹಲಸಿನಕಾಯಿಯ ಚಿಲ್ಲಿ ತಯಾರಾಗಿದೆ. ಇವಾಗ ನಾವು ಸ್ವಲ್ಪ ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ. ಇದನ್ನು ನೀವು ಸ್ನ್ಯಾಕ್ಸ್ ಆಗಿ ಅಥವಾ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಬಳಸ್ಬೋದು. ಭಾರಿ ಒಂದು ಸೂಪರ್ ಆಗಿದೆ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.